ಈ ಮಷಿನ್ ಹೆಚ್ಚು ಕಡಿಮೆ 1.5 ವರ್ಷದ ಮಷಿನ್ ಐತ್ರಿ, 1.5 ವರ್ಷದ. ಸ್ವಲ್ಪ ಈ ಹೆಡ್ ಒಳಗ ಸ್ವಲ್ಪ ಸೌಂಡ್ ಬರಾಕಬೇಕು, ಅದೇನು ಜಾಸ್ತಿ ಸೌಂಡ್ ಇಲ್ಲ. ಬಟ್ ಈಗ ಬಂದಿವ ಅಂದ್ಮೇಲೆ ಇದೆಲ್ಲ ಗ್ರೀಸಿಂಗ್ ಅಥವಾ ಐತಿ, ಹೆಡ್ ಬಿಚ್ಚಿ ಇಲ್ಲೊಂದ್ಸಲ ವಾಶ್ ಮಾಡಿ ರೆಡಿ ಮಾಡಿಬಿಟ್ರೆ ಅಂದ್ರೆ ಇಲ್ಲಿದೊಂದು ಸ್ವಲ್ಪ ಸೌಂಡ್ ಫ್ರೀ ಆಗ್ತದೆ. ಕಸ್ಟಮರ್ ಒಪಿನಿಯನ್ ಐತಿ ಮಷಿನ್ ಸ್ಪಿನ್ಸಿಂಗ್ ಸರಿ ಐತಿ, ಬಟ್ ಸ್ವಲ್ಪ ಸೌಂಡ್ ಜಾಸ್ತಿ ಆಗೈತಿ ಈಗೀಗ. ಅದಕ್ಕೆ ಇದೊಂದು ಸ್ವಲ್ಪ ಬಿಚ್ಚಿ ರೆಡಿ ಮಾಡಿದ್ರೆ ಮುಗೀತು. KL7G ಎಂಬ್ರಾಯ್ಡ್ರಿ ಮಷಿನ್ ನಮ್ದು. ಈಗ ನೆಕ್ಸ್ಟ್ ಹೆಡ್ ಬಿಚ್ಚಿ ಇದರ ಒಳಗೆಲ್ಲ ಗ್ರೀಸಿಂಗ್ ಮಾಡೋದು, ಇದನ್ನ ಆಯಿಲಿಂಗ್ ಮಾಡೋದು, ಲುಬ್ರಿಕೇಶನ್ ಮಾಡೋದು ಎಲ್ಲ ಒಂದೇ ವಿಡಿಯೋದಾಗ ಕವರ್ ಆಗ್ತಾವ, ನೋಡ್ಕೊಂಡ್ಬಿಡಿ. ಈ ಟೈಮ್ ವೇಸ್ಟ್ ಮಾಡೋದು ಬೇಡ, ಪಟಾಪಟ್ ಇದು ಹೆಡ್ ಬಿಚ್ಚೋನು. ಬಿಚ್ಚಿನಾಗಿಂದ ವಿಡಿಯೋ ಕವರ್ ಆಗ್ತೈತೋ ಇಲ್ಲ ಗೊತ್ತಿಲ್ಲ, ನೋಡೋಣ್ರಿ. ಎಷ್ಟು ಕವರ್ ಆಗ್ತೈತೆ ಅಷ್ಟು ವಿಡಿಯೋನ ತೋರಿಸೋ ಪ್ರಯತ್ನ ಮಾಡ್ತೀವಿ. ಹೆಡ್ದು 4 ಸ್ಕ್ರೂ ಬಿಚ್ಚಿದ್ವಿ. ನೆಕ್ಸ್ಟ್ ವೈರ್ ಕನೆಕ್ಷನ್ ಒಂದು ಬಿಚ್ಚೋದು. ವೈರ್ ಇದ್ರದ್ದು ಸಿಂಗಲ್ ಕನೆಕ್ಷನ್ ಬರ್ತೈತಿ. ಇದು ವೈರಿಂಗ್ ಯಾವುದೋ ಬಿಚ್ಚಬೇಕಾದ್ರೆ ಮೇನ್ ಕರೆಂಟ್ ಬಂದ್ ಮಾಡ್ಬೇಕು, ಮೇನ್ ಸಪ್ಲೈ ಪೂರ್ತಿ ತೆಗೆದು ಬಿಡ್ಬೇಕು, ಕರೆಂಟ್ ಹತ್ತೋ ಚಾನ್ಸಸ್ ಇರ್ತಾವ. ಇದು ಒಂದು ಸಿಂಗಲ್ ಕನೆಕ್ಷನ್ ಇರೋದ್ರಿಂದ ಹೆಡ್ ಫಸ್ಟ್ ಕ್ಲಾಸ್ ಓಪನ್ ಆಗ್ತೈತಿ. ಇವು ಕ್ಲಿಪ್ ಕೊಟ್ಟು ಬಿಚ್ಕೊಂಡ್ಬಿಡ್ನ. ಎಂಬ್ರಾಯ್ಡ್ರಿ ಮಷಿನ್ ಹೆಡ್ ಸಿಂಗಲ್ ಸೆನ್ಸರ್. ನೆಕ್ಸ್ಟ್ ಹೆಡ್ ಬಿಚ್ಚೋಣ. ವಿತೌಟ್ ಹೆಡ್ ಮಷಿನ್ ಯಾವ ಟೈಪ್ ಕಾಣಿಸ್ತದೆ ನೋಡ್ರಿ. ವಿತ್ ಹೆಡ್, ವಿತೌಟ್ ಹೆಡ್. ಈ ಮಷಿನ್ ಎಲ್ಲ ಹೆಡ್ ಬಿಚ್ಚಿ ಪೂರ್ತಿ ಗ್ರೀಸಿಂಗ್ ಅಂತ ಮಾಡ್ಬೇಕು, ಇನ್ನೂ ಕೆಲಸ ಪೆಂಡಿಂಗ್ ಐತಿ. ಇದು ಕಂಟಿನ್ಯೂ ಆಗ್ತೈತಿ. ಗ್ರೀಸಿಂಗ್ ಮಾಡೋದು ವಿಡಿಯೋ ನೆಕ್ಸ್ಟ್ ವಿಡಿಯೋದಾಗ ಬರ್ತೈತಿ. ಇದು ನಿಮಗೆ ಸ್ಯಾಂಪಲ್ ತೋರ್ಸಾಕತಿ ದಟ್ಟ ಕಟ್ ಪೀಸ್. ಎಂಬ್ರಾಯ್ಡ್ರಿ ಮಷಿನ್ನು ಮತ್ತು ಹೊಲಿಗೆ ಮಷಿನ್ನು, ಇಂಡಸ್ಟ್ರಿಯಲ್ ಮಷಿನ್ ಯಾವುದೇ ಥರದ ಮಷಿನ್ಗಳು ಬೇಕಾಗಿದ್ರೆ ಸೇಲ್ಸು, ಸರ್ವೀಸು, ಟ್ರೈನಿಂಗ್ ಎಲ್ಲ ನಮ್ಮ ಶಾಪ್ದಾಗ ಅವೈಲೇಬಲ್ ಐತಿ. ಹೊಲಿಗೆ ಮಷಿನ್ ಆಯಿತು, ಎಂಬ್ರಾಯ್ಡ್ರಿ ಮಷಿನ್ ಆಯಿತು, ಎಲ್ಲ ಮಷಿನ್ನು ಟೋಟಲ್ ಮಷಿನ್ ಬಿಚ್ಚಿ ಒಳ್ಳೆ ರೀಸೆಟ್ ಮಾಡ್ತೀವಿ, ಓರಲಿಂಗ್ ಮಾಡ್ತೀವಿ. ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿರಿ. ನಿಮ್ಗೆ ಇದೇ ಥರ ಯಾವ್ದಾರ ಮಷಿನ್ ಬಗ್ಗೆ ಏನೋ ಐಡಿಯಾ ಬೇಕಿತ್ತಾರೋ ನಮ್ಗೆ ಕ್ವಶನ್ ಹಾಕಿರಿ, ಕಮೆಂಟ್ ಮಾಡಿರಿ. ನಾವು ಅದಕ್ಕೆ ಅದೇ ಟಾಪಿಕ್ ಇಟ್ಕೊಂಡು ಮತ್ತೊಂದು ವಿಡಿಯೋ ಮಾಡ್ತೀವಿ. ಆ ವಿಡಿಯೋದಾಗ ಪೂರ್ತಿ ನಿಮ್ಗೆ ಸೊಲ್ಯೂಷನ್ ಸಿಗುವಂಗೆ ನಾವು ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು.